ನಿನಗೆ ಗೊತ್ತಿರಲಿಲ್ಲ ಅಷ್ಟೇ, ಇವರೆಲ್ಲ ಸೇರಿಕೊಂಡು ನಿನ್ನ ಅವಾಯ್ಡ್ ಮಾಡಿದ್ದಾರೆ. ಅದಕ್ಕೆ ತಾನೆ ನಾನು ಈ ರೀತಿ ಹಠ ಮಾಡ್ತಾ ಇರೋದು. ಅಯ್ಯ, ನೀನು ಹಠ ಮಾಡಿಬಿಟ್ರೆ ಈ ಹಠಕ್ಕೆ ಯಾರು ಬೆಲೆ ಕೊಡ್ತಾರೆ? ನೀನು ಮದುವೆ ಬೇಡ ಅಂದ್ಬಿಟ್ರೆ ಆ ಬಜಾರಿ ಅಪ್ಪ ಅಮ್ಮ ಸೇರಿಕೊಂಡು ಈ ಮಿಟ್ಗಿಲಾಡಿನ ವೇದಾಂತನ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಮದುವೆ ಮಾಡಿ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ಕೊಡಬೇಡ, ಆದರೆ ಆಗ ಮಾಡೋಕ್ಕೆ ಸರಿಯಾದ ದಾರಿ ಇದಲ್ಲ. ಸ್ವಲ್ಪ ಯೋಚನೆ ಮಾಡು ಸಿಸ್ಟರ್. ಆಲ್ರೆಡಿ ನಿನ್ನ ಮಗ ಕೈ ತಪ್ಪು ಹೋಗ್ಬಿಟ್ಟವನೆ. ಅವ್ರು ಎಂಥ ಮೋಡಿ ಮಾಡಿದಾರೋ ಗೊತ್ತಿಲ್ಲಪ್ಪ. ಈಗ ನೀನು ವೇದಾಂತನ ಕಟ್ಟಾಕೋಕೆ ಹೋದ್ರೆ ವೇದಾಂತ ನಿನ್ನಿಂದ ದೂರ ಆಗ್ಬಿಡ್ತಾನೆ. ಮತ್ತೆ ಯಾವತ್ತೂ ನಿನ್ನ ಕಂಟ್ರೋಲ್ಗೆ ಸಿಗಲ್ಲ ಅವನು. ಬಿಟ್ಟು ಹಿಡಿಬೇಕು ಸಿಸ್ಟರ್, ಮೇಯಿಸಿ ಕಡಿಬೇಕು. ವೇದಾಂತ ಅಂದ್ರೆ ಸುಮ್ಮನೆ ಒಂದು ಹೆಸರಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ, ಮನೆ, ಷೇರು ಎಲ್ಲಾನು ಅವಂದೇ. ಅವನು ಇಷ್ಟಪಡೋದನ್ನ ನೀನೇನಾದರೂ ವಿರೋಧಿಸಿದ್ರೆ ಅವನ ಜೊತೆ ಅವನ ಆಸ್ತಿ ಪಾಸ್ತಿನೂ ನಿನ್ನ ಕೈ ತಪ್ಪೋಗುತ್ತೆ. ಆಲ್ರೆಡಿ ಆ ಬ್ಲ್ಯಾಕ್ ಮೇಲರು ವಿಕಿಗೆ ವೇದಾಂತಿ ನಿನ್ನ ಮಗ ಅಲ್ಲ ಅಂತ ಹೇಳಿದ್ದಾನೆ. ಆದರೆ ಅವನು ಅದನ್ನು ನಂಬಿಲ್ಲ. ಹಾಗಂತ ನೀನು ಈ ರೀತಿ ವೇದಾಂತಿಗೆ ಅಮೂಲ್ಯ ಇಷ್ಟ ಇಲ್ಲ ಅಂತ ನೀನು ದೊಡ್ಡದು ಮಾಡ್ಕೊಂಡು ಕುಂತ್ರೆ ವಿಕ್ಕಿಗೆ ಮಿಸ್ಟರ್ ಎಕ್ಸ್ ಹೇಳಿದ್ದು ಸತ್ಯ ಅನ್ಸತ್ತೆ. ಆಮೇಲೆ ಅದನ್ನ ಅವನು ದೊಡ್ಡದು ಮಾಡಲ್ವಾ? ಹಾಗಾದ್ರೆ ಇವಾಗ ಏನ್ ಮಾಡೋಣ ಅಂತ ಹೇಳ್ತೀಯಾ? ಲೈಫಲ್ಲಿ ಫಸ್ಟ್ ಟೈಮ್ ನೀನು ನನ್ನ ಸಜೆಷನ್ ಕೇಳ್ತಾ ಇದೆಯಾ? ನಾನು ಸರಿಯಾದ ಸಜೆಷನ್ನೇ ಕೊಡಬೇಕಾಗತ್ತೆ. ಎರಡು ಯೋಚನೆನೇ ಮಾಡಿದೆ. ನೀನು ವೇದಾಂತರಿಗೆ ಹೋಗಿ ಆಮೇಲೆ ಅವನ್ನ ನಿನ್ನ ದಾರಿಗೆ ತರಬೇಕು. ಇದೊಂದೇ ದಾರಿ ನಿನ್ಗೆ ಉಳಿದಿರೋದು. ಅಮ್ಮ, ಐಮ್ ರಿಯಲಿ ಸಾರಿ ಮ್ಯಾಮ್. ನಿಮ್ಗೆ ಹರ್ಟ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಅಥವಾ ಗೊತ್ತಿದ್ದೋ ಅದೇ ಆಗಿದೆ. ನಂಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ. ನೀವು ಬೇಜಾರು ಮಾಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಇನ್ಫ್ಯಾಕ್ಟ್ ನೀವು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹುಡುಗಿರಂದ್ರೆ ಆಗದೆ ಇದ್ದೋನು ಸಡನ್ ಆಗಿ ತಾಜ್ ಮಹಲ್ಗೆ ಒಂದು ಹುಡುಗಿನ ಕರ್ಕೊಂಡು ಹೋಗಿ ಪ್ರಪೋಸ್ ಮಾಡಿದ್ದಾನೆ ಅಂದರೆ ಅದು ಖಂಡಿತವಾಗ್ಲೂ ನಿಮಗೆ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ನಾನು ತಗೊಂಡಿರೋ ನಿರ್ಧಾರ ಸರಿ ಇದೆಯೋ ಇಲ್ವೋ ಅನ್ನೋ ಕನಸು ನಿಮಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ರಶ್ಮಿಮಾ, ನಾನು ನನ್ನ ಪ್ರಕಾರ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀನಿ. ಅಮೂಲ್ಯ ತುಂಬ ಒಳ್ಳೆ ಹುಡುಗಿ ಅಮ್ಮ. ಅವಳ ಮೇಲೆ ಯಾವಾಗ ಪ್ರೀತಿ ಶುರುವಾಯಿತು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಂದು ವೇಳೆ ಆಗದೆ ಇದ್ದಿದ್ದರೆ ನನಗೆ ನಿಜವಾದ ಪ್ರಪಂಚ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹೇಳಿದ್ದೆ ಅಲ್ವಾ ನನ್ನ ಲೈಫ್ ಪಾರ್ಟ್ನರ್ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ. ನನಗೆ ಹುಡುಗಿ ಪರ್ಫೆಕ್ಟ್ ಅನ್ಸದ್ಲು, ಅದಕ್ಕೆ ಮದುವೆ ಆಗ್ತೀನಿ ಅಂತ ಕೇಳಿದೆ. ಐಮ್ ರಿಯಲಿ ಸಾರಿ ಐ ಹರ್ಟ್ ಯು ಅಮ್ಮ. ಬಟ್ ನಿಮ್ಮ ಒಪ್ಪಿಗೆ ಅಂತ ಏನೂ ನಡೆಯೋದಿಲ್ಲ. ನನ್ನ ಒಪ್ಪಿಗೆಗೆ ನೀನು ಕಾಯಬೇಕಾಗಿಲ್ಲ ವೇದಾಂತ್. ನಿನಗೆ ಏನು ಸರಿ ಅನ್ಸುತ್ತೋ ಹಾಗೆ ಮಾಡು. ನೀವು ಈಗಲೂ ಬೇಜಾರಾಗಿ ಮಾತಾಡ್ತಿದ್ದೀರಾ? ಇತ್ತು, ಖಂಡಿತ ಇತ್ತು. ಆದ್ರೆ ಇವಾಗಿಲ್ಲ.
ನಿಜವಾಗ್ಲೂ ಇಲ್ಲ ವೇದಾಂತ್. ನೀನು ಕಾನ್ಫಿಡೆಂಟ್ ಅಲ್ಲಿ ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ನೀನು ಸಕ್ಸಸ್ ಆಗಿದ್ಯಾ. ಇವಾಗ ಈ ಮದ್ವೆ ವಿಷಯದಲ್ಲೂ ಅಷ್ಟೇ ನಂಗೆ ನಿನ್ನಲ್ಲಿ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ನೀನು ಮದ್ವೆ ಆಗ್ತಿದ್ಯಾ ಅಥವಾ ಅಮೂಲ್ಯನ್ ಮದ್ವೆ ಆಗ್ತಿದ್ಯಾ ಅನ್ನೋದು ನನ್ ಬೇಜಾರಲ್ಲ. ಆದ್ರೆ ನಾನು ಆಚೆ ಒಳಾಗ್ಬಿಟ್ನಾ ಅಂತ ನನಗೆ ಬೇಜಾರಾಗಿದ್ದು. ಸಾರಿ ಮಾ, ನಿಮ್ಗೆ ಆ ಥರ ಫೀಲ್ ಮಾಡಿಸೋದಕ್ಕೆ ಐಮ್ ರಿಯಲಿ ಸಾರಿ. ಇಟ್ಸ್ ಓಕೆ ವೇದಾಂತ್, ನಾನು ನಿಮ್ಮಮ್ಮ, ನಿನ್ ಖುಷಿನೇ ನನ್ನ ಖುಷಿ. ಆಗದೇನೋ ಆಗೋಗಿದೆ, ಆದ್ರೆ ಇನ್ನೂ ಚೆನ್ನಾಗಾಗ್ಬೋದಾಗಿತ್ತಲ್ಲ ಅಂತ ಬೇಜಾರಷ್ಟೆ. ನನಗೆ ಈ ವಿಷಯ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನು ನಿಮ್ಮ ಜೊತೆ ಆಗ್ರಾಗ್ ಬರ್ತಾ ಇದ್ದೆ. ಅಲ್ಲಿ ತಾಜ್ ಮಹಲ್ ಮುಂದೆ ಪ್ರಪೋಸಲ್ ಏನು, ನಾನು ನಿಮ್ಮಿಬ್ರು ಎಂಗೇಜ್ಮೆಂಟೇ ಮಾಡಿಸ್ತಾ ಇದ್ದೆ. ಗೋಸಿಂಬೆಗೂ ನಿನ್ ಮೇಲೆ ಅಸೂಯೆ ಬರುತ್ತೆ ಸಿಸ್ಟರ್. ಆ ಲೆವೆಲ್ಗೆ ಟ್ಯಾಲೆಂಟೆಡ್ ನೀನು. ಯೋಚನೆ ಮಾಡ್ಬೇಡ ವೇದಾಂತ್, ಆಗಿದ್ದಾಗೋಯ್ತು. ಇನ್ಮೇಲೆ ಎಲ್ಲಾದು ಅದ್ದೂರಿಯಾಗತ್ತೆ. ಯಾಕೆಂದ್ರೆ ಇನ್ನೂ ಏನ್ ಕಾಲ ಮಿಂಚಿಲ್ಲ. ನಾಳೆ ನನ್ನ ಹುಟ್ಟಹಬ್ಬ. ನಾನೇ ಈ ವಿಷಯನ ಎಲ್ರ ಮುಂದೆ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಂಗೇಜ್ಮೆಂಟ್ನ ನೀವೇ ಅನೌನ್ಸ್ ಮಾಡ್ತೀರಾ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಮೂಲ್ಯ ನೀವು ಸೊಸೆ ಅಂತ ಒಪ್ಕೊಳ್ತಿರೋ ಇಲ್ವೋ ಅಂತ ನಾನು ತುಂಬ ಟೆನ್ಸ್ಡ್ ಆಗಿದೆ. ಅಮೂಲ್ಯ ಚಿನ್ನದಂತ ಹುಡುಗಿ. ಅಂತವಳು ನಿನ್ ಹೆಂಡತಿಯಾಗಿ ಮನೆ ಸೊಸೆಯಾಗಿ ಬರ್ಬೇಕು ಅಂದ್ರೆ ನಾವೆಲ್ಲರೂ ತುಂಬಾ ಪುಣ್ಯ ಮಾಡಿರ್ಬೇಕು. ಅವಳು ಗಟ್ಟಿಗಿತ್ತಿ, ನೇರ ಸ್ವಭಾವದವಳು. ಈ ಸಾಮ್ರಾಜ್ಯಕ್ಕೆ ಅಷ್ಟು ಧೈರ್ಯ ಇರೋಳೆ ಬೇಕು. ನಿಜಾಮ, ನನಗೆ ಅವಳು ಆ ಗುಣನೇ ತುಂಬಾ ಇಷ್ಟ ಆಗಿತ್ತು. ಅಮ್ಮ, ಹಾಗಾದ್ರೆ ನಾಳೆ ಅಮೂಲ್ಯನೂ ಅವ್ರ ಮನೆಯವ್ರನ್ನು ಬರ್ತ್ಡೇ ಪಾರ್ಟಿಗೆ ಬರೋದಕ್ಕೆ ಹೇಳ. ಬೇಡ.